ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಂದು ಸಂತೆ ಮಾರ್ಕೆಟ್ ಅಂದರೆ ಪುತ್ತೂರಿನ ಸಂತೆ ಮಾರ್ಕೆಟ್. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿದೆ. ಎಲ್ಲ ಜನರು ಇಲ್ಲಿಗೆ ಬರ್ತಾರೆ, ವಿಟ್ಲ ಕಡೆಯಿಂದಲೂ ಬರ್ತಾರೆ. ನೋಡಿ ಎಲ್ಲ ಫ್ರೂಟ್ಸ್, ನೋಡಿ ಫ್ರೂಟ್ಸು ಎಲ್ಲ ನೋಡಿ, ನಿಂಬೆಹಣ್ಣು, ಇಲ್ಲಿ ಟೊಮೆಟೊ, ಮತ್ತು ನೋಡಿ ಕೋಳಿ ಮರಿ ಮಾಡ್ತಾರೆ ಇಲ್ಲಿ. ನೋಡಿ ಎಷ್ಟೊಂದು ಚಂದ ಕೋಳಿಗಳಿವೆ. ಮತ್ತು ಚಿಕ್ಕ ಚಿಕ್ಕ ಕೋಳಿ ಬೇಕಾದರೆ ಇದನ್ನು ಸಾಕಲಿಕ್ಕೆ ಸ್ವಲ್ಪ ಸುಲಭ ಇರ್ಬೋದು, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕೋಳಿಯನ್ನು ಸ್ವಲ್ಪ ತಂದಿದ್ದಾರೆ ಅವರು. ನೋಡಿ ಈ ಕಡೆಯಿಂದ ಅಲ್ಲಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಈ ದಿನಸಿ ಸಾಮಾನಿಗೆಲ್ಲ ಸ್ವಲ್ಪ ಕಮ್ಮಿ ರೇಟ್ ಇರ್ತದೆ ಪುತ್ತೂರು ಸಂತೆಗೆ. ಪುತ್ತೂರು ಸಂತೆಯಲ್ಲಿ ಯಾವಾಗಲೂ ಎಲ್ಲರೂ ಹೇಳೋದು, ಒಮ್ಮೆ ಪುತ್ತೂರಿಗೆ ಹೋದರೆ ನೀನು ಸಂತೆಗೆ ಹೋಗಿ ಬರಲಿಕ್ಕಾಗಿಲ್ವ ನಿನಗೆ ಅಂತ ಹೇಳ್ತಾರೆ. ಸೋಮವಾರ ಅಲ್ವಾ, ಎಲ್ಲ ಅದಕ್ಕೆ ಅಂತೇಳಿ ಪುತ್ತೂರಿಗೆ ಹೋಗ್ತಾರೆ. ಲಾಯರು, ಕೋರ್ಟು, ಅದು ಇದೆಲ್ಲ ಪುತ್ತೂರಲ್ಲಿರೋದು. ಹಾಗೆ ನೋಡಿ ಎಷ್ಟು ಒಂದು ವಿಶಾಲವಾದ ಜಾಗದಲ್ಲಿ ಮಾರ್ಕೆಟ್ ಇದೆ. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮಾರ್ಕೆಟಲ್ಲಿ, ಜಾಗ ಅದು ಇದೆಲ್ಲ. ನೋಡಿ ಒಳ್ಳೊಳ್ಳೆ ಜೋಳ ಉಂಟು. ನೋಡಿ ಜೋಳ, ಕೆಲವರು ಜೋಳ ತೆಗೊಳ್ತಾರೆ. ಯಾವುದು ಬೇಕು ಅದು ಉಂಟು ಇಲ್ಲಿ, ಯಾವುದು ಇಲ್ಲ ಅಂತಲ್ಲ, ಎಲ್ಲ ಉಂಟು. ನೋಡಿ ಮೆಣಸು ಉಂಟು, ಹಸಿಮೆಣಸು, ಮತ್ತು ಸೊಪ್ಪು, ತರಕಾರಿ ಎಲ್ಲ. ನೋಡಿ ಟೊಮೆಟೊ ಎಲ್ಲ ಉಂಟು. ಸ್ವಲ್ಪ ಇಲ್ಲೆಲ್ಲ ಕಮ್ಮಿ ಬಂದರೆ ನೀವು ಇಲ್ಲಿ ರೇಟ್ ಸ್ವಲ್ಪ ಕಮ್ಮಿಗೆ ಸಿಗ್ತದೆ. ಅಂದರೆ ಬೇರೆ ಕಡೆ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಉಂಟಲ್ಲ, ಹಾಗೆಲ್ಲ ಇಲ್ಲಿ. ನೋಡಿ ಟೊಮೆಟೊ ರಾಶಿಯೇ ಬಂದಿದೆ. ಇಷ್ಟು ರೇಟ್ ಆದರೂ ಅಷ್ಟು ಟೊಮೆಟೊ ಬರೋದು ಹೇಗೆ? ಹಾಗಾದರೆ ಸ್ವಲ್ಪ ಇಲ್ಲಿ ಕಡಿಮೆ ಇರ್ಬೋದು. ಎಲ್ಲ ತಗೊಂಡು ಹೋಗ್ತಾರೆ. ನೋಡಿ ಹೋಟೆಲ್ನವರಿಗೆ ಎಲ್ಲ ಬೇಕಾಗ್ತದೆ. ಈರುಳ್ಳಿ ಎಲ್ಲ ಚಂದ ಈರುಳ್ಳಿ, ಆಲೂಗಡ್ಡೆ, ನೋಡಿ ಹೇಗೆಲ್ಲ ಉಂಟು. ನೋಡಿ ತರಕಾರಿ, ಸೊಪ್ಪು ತರಕಾರಿ ಹೇಗೆ ಉಂಟು. ಟೊಮೆಟೊ, ಈರುಳ್ಳಿ ನೋಡಿ ಸೊಪ್ಪು ತರಕಾರಿ ಮತ್ತು ತರಕಾರಿ ಎಲ್ಲ ಫ್ರೆಶ್ ಆಗಿ ಬರ್ತದೆ ಇಲ್ಲಿಗೆ ಈ ಸಂತೆಗೆ. ನೋಡಿ ಮೆಣಸು, ಒಣಮೆಣಸು ದಿನ ಪ್ರತಿ ಜನರಿಗೆ ನಮ್ಮ ಊರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಪಯೋಗ ಮಾಡುವಂಥದ್ದೇ, ಯಾವಾಗಲೂ ಉಪಯೋಗ ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಕಟ್ಟಿಟ್ಟಿದ್ದಾರೆ ಸಾಮಾನು. ಈಗ ಸಾಮಾನು ಕಟ್ಟಿಟ್ಟರೆ ಎಷ್ಟು ಇದು, ಒಂದು ಕಟ್ಟಿಟ್ಕೊಳ್ಳೋದು, ಎಷ್ಟು ಕೇಳೋದು, ಹಣ ಕೊಡೋದು, ಹೋಗೋದೆ. ನಾವು ಕಾಯುವ ಕೆಲಸ ಇಲ್ಲ ನಮಗೆ. ಅಂದರೆ ಈಗ ಪುಸ್ತಕ ಎಲ್ಲ ಕಮ್ಮಿ ಅಲ್ವ, ಯಾರಿಗೂ ಪುಸ್ತಕ ಅಂತ ಇಲ್ಲ ಈಗ. ಎಲ್ಲ ಜನರು ಈಗ ಬ್ಯುಸಿ ಇರೋದಲ್ವ, ಹಾಗೆ. ನೋಡಿ ಇಲ್ಲಿ ಈರುಳ್ಳಿ ಗೋಣಿ ಬಂದಿದೆ. ನೋಡಿ ಇಲ್ಲೆಲ್ಲ ತರಕಾರಿ ತುಂಬ ಚಂದ ತರಕಾರಿ ಉಂಟು. ತರಕಾರಿ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಎಲ್ಲ ವಿಷಯದಲ್ಲಿ ನಮಗೆ ತರಕಾರಿ ನೋಡಿ, ಬರೀ ತರಕಾರಿ ಅಂತಲ್ಲ, ಸಂತೆ ಮಾರ್ಕೆಟ್ ಅಂದರೆ ಎಲ್ಲ ಇದೆ. ಅದು ನಮಗೆ ಮನೆಗೆ ಉಪಯೋಗ ಆಗುವಂಥ ವಸ್ತು ಎಲ್ಲ ಇದೆ. ನೋಡಿ ಎಲ್ಲರೂ ಬೆಳಿಗ್ಗೆಯಿಂದಲೇ ಭಾರಿ ಜೋರು ವ್ಯಾಪಾರ ನಡೀತಾ ಉಂಟು. ನೋಡಿ ಇಲ್ಲೆಲ್ಲ ಸಾಮಾನು ಕಟ್ಟಿಟ್ಟಿದ್ದಾರೆ. ನೋಡಿ ತುಂಬ ಈ ಕಟ್ಟನ್ನೇ ನೋಡಿ. ಇಲ್ಲೊಂದು ಡ್ರೆಸ್ ಅಂಗಡಿ. ಡ್ರೆಸ್ ಅಂದರೆ ಕಮ್ಮಿ ರೇಟಿಗೆ ಸಿಕ್ಕಿದರೆ ಯಾರಿಗೆ ಬೇಡ? ಅದಕ್ಕೋಸ್ಕರ ಇಲ್ಲಿಂದೆಲ್ಲ ತಗೊಂಡು ಹೋಗ್ತಾರೆ. ನೋಡಿ ತಿಂಡಿ ಎಲ್ಲ ನಮಗೆ ನೋಡಿ ಇಲ್ಲಿ ಕಡಿಮೆ ತಿಂಡಿ. ನಾವು ತಿಂಡಿ ಮನೆಯಲ್ಲಿ ಕಾಯಿಸ್ಬೋದು ಇದನ್ನು ತಗೊಂಡೋಗಿ. ಅಂದರೆ ಎಣ್ಣೆ ಸ್ವಲ್ಪ ಬಿಸಿ ಮಾಡೋದು, ಬಿಡೋದು, ಪರ್ರ ಅಂತ ಬರ್ತದೆ, ಚಂದ ತಿನ್ನೋದು. ಕರ್ಕುರ್ ಅಂತ ನೋಡಿ ಎಷ್ಟು ಕೊತ್ತಂಬರಿ, ಜೀರಿಗೆ, ಮೆಂತೆ ಎಲ್ಲ ಉಂಟು. ನೋಡಿ ತೊಗರಿಬೇಳೆ, ಯಾವುದು ಬೇಕು ಕಟ್ಟು ತಗೊಳ್ಳೋದು, ರೇಟ್ ಕೇಳೋದು, ಕೊಡೋದು, ಹೋಗೋದೆ. ನಿಲ್ಲಬೇಕಂತಿಲ್ಲ. ಕಟ್ಟುವಷ್ಟು ಜನರಿಗೆ ಈಗ ಪುಸ್ತಕ ಹಾಗೆ. ನೋಡಿ ಇದು ಪ್ಲಾಸ್ಟಿಕ್ ವಸ್ತು ಜನರಿಗೆ ಈಗ ಭಾರಿ ಹತ್ತಿರ ಆಗಿದೆ ಅಲ್ವಾ. ಮುಂಚೆಲ್ಲ ಪ್ಲಾಸ್ಟಿಕ್ ಅಷ್ಟು ಇದಿಲ್ಲ, ಈಗೆಲ್ಲ ತಗೊಳ್ತಾರೆ ಪ್ಲಾಸ್ಟಿಕ್ ವಸ್ತು. ನೋಡಿ ಈ ಗುಜ್ಜೆ ಎಷ್ಟು ಬೇಗ ಬಂದಿದೆ. ನೋಡಿ ಪೂಂಬೆ ಗುಜ್ಜೆ ಎಲ್ಲ ಎಷ್ಟು ಬೇಗ ಬಂದಿದೆ. ಇದೆಲ್ಲ ಎಲ್ಲಿಂದ ತರ್ತಾರೆ ಅಂತ ನಮಗೆ ಆಗ್ತದೆ ಈಗ ಎಷ್ಟು ಬೇಗ. ನೋಡಿ ಇಲ್ಲಿ ಸಸಿ ಉಂಟು, ನಮಗೆ ನಡಲಿಕ್ಕೆ ಏನಾದರೂ ಬೇಕಾದರೆ ಸಸಿ ಎಲ್ಲ ಉಂಟು. ನೋಡಿ ಮೆಣಸು, ಒಣಮೆಣಸು, ನೋಡಿ ಇಲ್ಲಿ ಲಿಂಬೆ, ಅದು ಇದೆಲ್ಲ ಉಂಟು. ನೋಡಿ ಇಲ್ಲೆಲ್ಲ ನೋಡಿ ಇಲ್ಲಿ ಫ್ರೂಟ್ಸು ಮತ್ತು ಮೆಣಸು ಎಲ್ಲ ತುಂಬ ಬಂದಿದೆ. ಆದರೆ ಜನರಿಗೆ ಬೇಕು ಇದು. ನೋಡಿ ದ್ರಾಕ್ಷಿ, ನೋಡಿ ಚಂದ ದ್ರಾಕ್ಷಿ ಎಲ್ಲ ಉಂಟು. ನೋಡಿ ಇಲ್ಲೆಲ್ಲ ದ್ರಾಕ್ಷಿ. ನೋಡಿ ಇಲ್ಲಿ ಬಸೀರ್ನೊಂದು ಅಂಗಡಿ ಉಂಟು. ಇಲ್ಲಿ ನೋಡಿ ಬಸೀರ್ ಅಂತೇಳಿ ಅವರು ಎಲ್ಲ ಕಡೆಗೆ ವ್ಯಾಪಾರಕ್ಕೆ ಹೋಗ್ತಾರೆ. ವಿಟ್ಲ ಆ ಕಡೆಗೆಲ್ಲ ನೋಡಿ ಅವರೇ ಬಸೀರ್ ಅಂತೇಳಿ ಕಾಣ್ತಾರಲ್ಲ ಅವರಿಗೆ ಹಣ ಮುಖ್ಯ ಅಲ್ಲ, ಜನರ ವಿಶ್ವಾಸ ಮುಖ್ಯ. ಅಂದರೆ ಒಂದು ಎಲ್ಲರೂ ಹಣಕ್ಕಾಗಿ ಜೀವ ಬಿಡ್ತಾರಲ್ಲ, ಇವರು ಹಾಗೆಲ್ಲ. ಇವರಿಗೆ ಜನರ ಒಂದು ವಿಶ್ವಾಸ, ಜನರ ಒಂದು ನಂಬಿಕೆನೇ ಮುಖ್ಯ. ಇವರ ಈ ಡೋಂಗಿ ಮಾಡುವ ಮನುಷ್ಯ ಅಲ್ಲ. ಒಳ್ಳೆ ವ್ಯಾಪಾರ ಅವರಿಗೆ ಆಗೋದು. ಈಗ ಎಲ್ಲ ಅವರನ್ನೇ ಹುಡ್ಕೊಂಡು ಹೋಗ್ತಾರೆ ಸಂತೆಗೆ ಹೋದರೆ, ಎಲ್ಲಿದ್ದಾರೆ ಬಶೀರ್ ಅಂತೇಳಿ. ಹಾಗೆ ನೋಡಿ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಚಂದ, ಒಳ್ಳೆ ಮನಸ್ಸಿನಿಂದ ಕೊಡ್ತಾ ಇದ್ದಾರೆ. ಆದರೆ ಅವರಿಗೆ ವ್ಯಾಪಾರ ಆಗೋದು ಜಾಸ್ತಿ ಇಲ್ಲಿ ಸಂತೆಯಲ್ಲೆಲ್ಲ. ಎಲ್ಲ ಫ್ರೂಟ್ಸ್ ಉಂಟು ಅವ್ರ ಹತ್ರ. ಫ್ರೂಟ್ಸು
ನೀವು ಹಣಸು ಒಂದು 5 ರೂಪಾಯಿ 10 ರೂಪಾಯಿ ಕಡಿಮೆ ಆದರೂ ಅವರು ಇಲ್ಲ ಅಂತ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಕೆಲವರೆಲ್ಲ ಹಣಕ್ಕಾಗಿ ಜೀವ ಬಿಡುವವರಿದ್ದಾರಲ್ಲ, ಹಾಗೆ ಅಲ್ಲ ಇವರು ತುಂಬ ಮನಸ್ಸಿಟ್ಟು ಕೊಡ್ತಾರೆ. ಇವರ ತರಕಾರಿ ಅಂಗಡಿ ಎಲ್ಲಿ ಹೋಗಿ ನೀವು ವಿಟ್ಲಕ್ಕೆ ಹೋದರೆ ನಾಳೆ ವಿಟ್ಲದಲ್ಲಿ ಇರ್ತಾರೆ, ನಾಲ್ದು ಇನ್ನೊಂದು ಕಡೆ ಇರ್ತಾರೆ, ಮತ್ತು ಅಲ್ಲಲ್ಲಿ ಎಲ್ಲಿ ಹೋದರೂ ಅವರು ಸಿಗ್ತಾರೆ ನಿಮಗೆ. ನೋಡಿ ಈ ಕಡೆ ಒಂದು ಟೊಮೆಟೊದ ಅಂಗಡಿ, ಫ್ರೂಟ್ಸ್ ನೋಡಿ, ಇಲ್ಲೆಲ್ಲ ವ್ಯಾಪಾರ ಜೋರು ಉಂಟು ನೋಡಿ. ಇದು ಬಸ್ಸಿರ ಅಂಗಡಿ ಹತ್ತಿರ ಇರೋದು ಇದು, ಅದೇ ಬಸ್ಸಿರ ಫ್ರಂಟಲ್ಲೇ ಇದ್ದಾರೆ. ಎಲ್ಲಿಯಾದರೂ ಹೋದರೆ ನೀವು ಬಸ್ಸಿರ ಅಂಗಡಿಯಲ್ಲಿ ಫ್ರೂಟ್ಸ್ ತಗೊಳ್ಳಿ, ನಿಮಗೆ ಸ್ವಲ್ಪ ಒಳ್ಳೆಯದಾಗ್ತದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು.